ನಮಸ್ಕಾರ. ನೀವು ನೋಡ್ತಾ ಇರೋದು ಮುರುಡೆ ಕನ್ನಡ. ಸೊ ನಾವು ಇವಾಗ ಇರೋದು ಬಂದು ಧರ್ಮಸ್ಥಳದಲ್ಲಿ. ಸೊ ಧರ್ಮಸ್ಥಳ ಟು ಹೊರನಾಡಿಗೆ ಒಂದು ಬ್ಲಾಗ್ನ ಮಾಡ್ತಾಯಿದ್ದೀವಿ. ಸೊ ಇದು ಬಂದು ನಾನು ಸಾಕಷ್ಟು ಹುಡುಕ್ತೆ ಯೂಟ್ಯೂಬಲ್ಲಿ, ಎಲ್ಲೂ ಸಿಗಲಿಲ್ಲ. ಸೊ ನಾನೇ ಒಂದು ಬ್ಲಾಗ್ ಮಾಡಿದ್ದೀನಿ. ಸೊ 6:17 ಆಗಿದೆ. ಸೊ ನಾವು ಬಂದು ಲಾಡ್ಜಿಂದ ಹೊರಗಡೆ ಬಸ್ ಸ್ಟ್ಯಾಂಡ್ ಕಡೆಗೆ ನಡೀತಾ ಇದ್ದೀವಿ. ಸ್ವಲ್ಪ ಫಾರ್ಮಾಲಿಟೀಸ್ ಇದೆ, ಕೀ ಎಲ್ಲ ಕೊಡುವಂಥ ಕಾರ್ಯಕ್ರಮ ಇದೆ. ಸೊ ನಾವು ಬಂದಿರೋದು ಈಗ ಶನಿವಾರ ಬಂದು ಧರ್ಮಸ್ಥಳದಲ್ಲಿ ಬಂದು ಧರ್ಮಸ್ಥಳ ಸುಬ್ರಹ್ಮಣ್ಯನ ಮುಗಿಸ್ಕೊಂಡಿದ್ದೀವಿ. ಸೊ ಈಗ ಪ್ರೆಸೆಂಟ್ಲಿ ಬಂದು ಗಂಗೋತ್ರಿ ಗೆಸ್ಟ್ ಹೌಸ್ ಮುಂದೆ ಇದ್ದೀವಿ. ಸೊ 6 ಗಂಟೆಯಿಂದ ಏನಿದೆ ಕೊಠಡಿಗಳು ಲಭ್ಯ ಅಂತ ಇದೆ ಇಲ್ಲಿ. ಸೊ 6 o'clock ಮೇಲೆ ಎಲ್ಲ ಬಂದು ನಿಮಗೆ ಕೀಸ್ನ ಇಶ್ಯೂ ಮಾಡೋದು. ಸೊ ಕ್ಯೂ ಇರುತ್ತೆ. ಸೊ ಕ್ಯೂ ಅಲ್ಲಿ ಲೈನ್ ಮೇಲೆ ಎಷ್ಟು ಪರ್ಸನ್ ಬೈ ಪರ್ಸನ್ ಕೀ ಕೊಡ್ತಾ ಹೋಗ್ತಾರೆ. ಆ್ಯಂಡ್ 1 day ಅಕಾಮಿಡೇಷನ್ನು ನೀವು ಈ ಲಾಡ್ಜಿಗೆ ಬಂದರೆ ಸೊ 24 hours ನೀವು ಮತ್ತೆ ಇದು ಮಾಡಬೇಕು. ಮತ್ತೆ ಬೇಕು ಅಂದರೆ ಮತ್ತೆ ಕ್ಯೂ ಅಲ್ಲಿ ನಿಂತ್ಕೊಂಡೆ ತೊಗೋಬೇಕಾಗುತ್ತೆ. ಹಾಗೆಯೇ ಡೈರೆಕ್ಟಾಗಿ ಇಶ್ಯೂ ಮಾಡೋದಿಲ್ಲ. ಸೊ ಇಲ್ಲಿ ಬಂದು ಸಿಕ್ಕಾಪಟ್ಟೆ ರಶ್ ಇರೋ ಟೈಮಲ್ಲಿ ರೂಮ್ ಸಿಗೋದು ಕಷ್ಟ. ಸೊ ನಮಗೆ ಬೆಳಿಗ್ಗೆ ನಾವು 5:45 ಬಂದಿದ್ದು. ಸೊ ನಮಗೆ ಸುಮಾರು 6:15 ನಮಗೆ ಕೀ ಸಿಕ್ಕಿದ್ದು. ಸೊ ಅದಾದಮೇಲೆ ಸುಬ್ರಹ್ಮಣ್ಯ ಧರ್ಮಸ್ಥಳದ ದರ್ಶನ ಆಯಿತು. ಸೊ ಈಗ ಬಂದು ನಾವು ಹೊರನಾಡಿಗೆ ಹೋಗ್ತಾ ಇರೋದು. ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಹೋಗ್ತಾ ಇರೋದು. ಸೊ ಹೊರನಾಡಿಗೆ ಬಂದು ಸಾಕಷ್ಟು ರೂಟ್ಸ್ ಇಲ್ಲ, ಇಲ್ಲಿ ಡೈರೆಕ್ಟಾಗಿ ಬಸ್ಸೇ ಇಲ್ಲ. ಆ್ಯಕ್ಚುಲಿ ಜಾಸ್ತಿ ಇನ್ಫಾರ್ಮೇಷನ್ ಇಲ್ಲ. ಹೋಗ್ಬೋದು ಅಂತಾರೆ, ಬಟ್ ಎಲ್ಲ ಬಂದು ಏನಂದರೆ ಇನ್ನೊಂದು ಪ್ಲೇಸ್ಗೆ ಹೋಗಿ ಹೋಗುವಂಥದ್ದು. ಸೊ ನೀವು ಇಲ್ಲಿ ಧರ್ಮಸ್ಥಳಕ್ಕೆ ಬರೋದಾದರೆ ನೀವು ಇಲ್ಲೆಲ್ಲ ಪ್ರೀ ಬುಕ್ಕಿಂಗ್ ಲಾಡ್ಜಸ್ ಇದೆ. ಬಟ್ ಇದೆಲ್ಲ ಬಂದು ಏನಂದರೆ ಇಲ್ಲಿ ಬಂದು ಕೂಡ ಬುಕ್ ಮಾಡೋಂಥದ್ದು. ಇದೆಲ್ಲ ಏನಿದೆ ಶರಾವತಿ ಗಂಗೋತ್ರಿ ಬಂದು ಇಲ್ಲಿ ಬಂದು ಬುಕ್ ಮಾಡೋಂಥದ್ದು. ಸೊ ನೀವು ಜಸ್ಟ್ ನಾನು ಧರ್ಮಸ್ಥಳ ದರ್ಶನ ತೋರಿಸ್ತೀನಿ, ಆಚೆಯಿಂದನೇ ಟೆಂಪಲ್ನ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿಂದ ಎಲ್ಲಿದ್ದೀರೋ ಅಲ್ಲಿಂದನೇ ಕೈ ಮುಕ್ಕೊಂಬಿಡಿ, ಬಿಕಾಸ್ ನಾವು ಹೊರಗಡೆ ಹೋಗಿ ಶೂಟ್ ಮಾಡಲಿಕ್ಕಾಗಲ್ಲ. ಸೊ ಹೋಗ್ತಾ ಇದ್ದೀವಿ. ಸೊ ಒನ್ ಲಾಸ್ಟ್ ವಿಸಿಟ್ ಟೆಂಪಲ್ ಮುಂದೆ ಹೋಗ್ತಾ ಇರೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲೆಲ್ಲಿದ್ರೆ ಅಲ್ಲಿಂದನೇ ಕೈ ಮುಕ್ಕೊಂಬಿಡಿ ದೇವರಿಗೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ. ಸೊ ಕ್ಲಾಕ್ ಟವರು. ಸೊ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ ದೇವಸ್ಥಾನ ಮುಂದೆ ಇದ್ದೀನಿ ನಾನು, ಜಸ್ಟ್ ತೋರಿಸ್ತೀನಿ ನಿಮಗೆ. ಸೊ ದೇವ್ರ ದರ್ಶನ ಎಲ್ಲ ಬಂದು ತುಂಬಾ ಚೆನ್ನಾಗಾಗಿದೆ ಈ ಸತಿ. ಆ್ಯಕ್ಚುಲಿ ಪ್ರತಿ ವರ್ಷ ನಾವು ಧರ್ಮಸ್ಥಳ ಸುಬ್ರಹ್ಮಣ್ಯ ಬರ್ತಾ ಇರೋದು. ಸೊ ಈ ಟೈಮ್ ಮಾತ್ರ ನಾವು ಸ್ವಲ್ಪ ಸ್ಪೆಷಲಾಗಿ ಹೊರನಾಡಿಗೆ ಹೋಗುವ ಅಂತೇಳಿ, ಹೊರನಾಡು ಶೃಂಗೇರಿಗೆ ಹೋಗಿ ಬರುವ ಅಂತೇಳಿ ಒಂದು ಪ್ಲ್ಯಾನ್ನ ಮಾಡಿದ್ದು. ಸೊ ಐ ಥಿಂಕ್ ಸಕ್ಸಸ್ ಆಯಿತು. ಅದಕ್ಕೋಸ್ಕರ ಈ ಬ್ಲಾಗ್ ಮಾಡಿದ್ದು ನಾನು. ಸೊ ಇಲ್ಲಿ ನಾವು ಜಸ್ಟ್ ಹೋಗ್ತಾ ಇದ್ದೀವಿ ವಾಕು. ಇಲ್ಲಿ ಹಿಂದ್ಗಡೆ ಶಿವ ಸ್ಟ್ಯಾಚು ಇದೆ. ಸೊ ಇದೆಲ್ಲ ನೀವು ಗಮನಿಸ್ತಾ ಇರ್ಬೋದು. ಸೊ ಶಿವ ಸ್ಟ್ಯಾಚು ಇರೋವಂಥದ್ದು. ಸೊ ಇಲ್ಲಿ ಏನಿದೆ, ಈ ಲಾಡ್ಜ್ ಎದುರುಗಡೆನೇ ನಿಮಗೆ ಬಸ್ ಸ್ಟ್ಯಾಂಡ್ ಇತ್ತು ಮುಂಚೆ. ಸೊ ಇಲ್ಲಿ ಸಾಕಷ್ಟು ಗಾಡಿಗಳಿಗೆ, ಟ್ರಾವೆಲ್ ಗಾಡಿಗಳು ಸಾಕಷ್ಟು ಬಂದಿದೆ. ಸೊ ಬೆಳಿಗ್ಗೆ ಏನಿದೆ ಸ್ವಲ್ಪ ಖಾಲಿ ಇರೋ ಟೈಮಲ್ಲಿ ಬಸ್ಗಳು ಒಳಗಡೆ ಬರ್ತಾಯಿದೆ. ಸೊ ಅದರ್ವೈಸ್ ಏನಾಗ್ತಿದೆ ಅಂದರೆ ಇಲ್ಲಿ ಬಸ್ ಸ್ಟ್ಯಾಂಡ್ ಆ್ಯಕ್ಚುಲಿ ಇಲ್ಲ. ಅಫಿಷಿಯಲಿ ಈಗ ಬಸ್ ಸ್ಟ್ಯಾಂಡ್ ಬಂದು ಆರ್ಚ್ ಮುಂದುಗಡೆ ಏನಿದೆ ಅಲ್ಲಿಗೆ ಶಿಫ್ಟ್ ಮಾಡಿರೋಂಥದ್ದು. ಸೊ ಇಲ್ಲಿ ತೀರಾ ಗಾಡಿಗಳು ಬರಲ್ಲ. ಇಲ್ಲಿ ಆ್ಯಸ್ ದ ಡೇ ಪ್ರೋಗ್ರೆಸಸ್ ಇಲ್ಲಿ ಏನು ಗಾಡಿಗಳು ಕಾಣಿಸ್ತಿದೆ ಎಲ್ಲ ಡಬಲ್ ಆಗ್ತಿದೆ. ಸೊ ಬಸ್ಗಳು ಒಳಗಡೆ ಯೂಶ್ವಲಿ ಬರೋದಿಲ್ಲ. ನಾನು ರೀಸೆಂಟಾಗಿ ಈಗ ಏನು ಪ್ರೀವಿಯಸ್ ಇಯರ್ ಏನು ಬಂದಿದೆ ಆವಾಗ ಬರ್ತಾಯಿತ್ತು. ಬಟ್ ಈಗ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಬಸ್ಸೆಲ್ಲ ಹೊರಗಡೆನೇ ಇರೋದು. ಸೊ ಇದು ಬಂದು ಐಕಾನಿಕ್ ಆಗಿರೋಂಥ ಆರ್ಚು ಏನಿದೆ ಧರ್ಮಸ್ಥಳ ಗೇಟ್ವೇ. ಸೊ ಸಾಕಾಗಿದೆ ಅಂತ ಹೇಳಬೇಕು. ಸೊ ಇಲ್ಲಿಂದ ನಾವು 6:15, ಸೊ 6:15ಗೆಲ್ಲ ನಾವು ಬಂದಿದ್ದು. 6:15 ಜಸ್ಟ್ ಏನಿದೆ ಬಸ್ ಸ್ಟಾಪ್ ಹತ್ರ ಬಂದರೆ ಸಾಕು ಅನ್ನೋದು ನನ್ನ ಅಭಿಪ್ರಾಯ. ಸೊ ಇಲ್ಲಿ 5:15 ಒಂದು ಬಸ್ ಇದೆ. ಸೊ ಅದು ಬಂದು ಹೊರನಾಡಿಗೆ ಹೋಗುವಂಥ ಬಸ್ಸು. ಹೊರನಾಡು ಅಂದರೆ ಸ್ಟ್ರೈಟ್ ಹೊರನಾಡಲ್ಲ. ಈಗ 6:15 ಆಗಿರೋಂಥದ್ದು. ಅದು ಹೊರನಾಡಿಗೆ ಹೋಗೋದಿಲ್ಲ. ಅದು ಬಂದು ಎಲ್ಲೋ ಒಂದು ಕಡೆ ಇನ್ ಬಿಟ್ವೀನ್ ನಿಲ್ಲಿಸ್ತಾರೆ, ಬಜೆಗೋಳಿಯಲ್ಲಿ ನಿಲ್ಲಿಸ್ತಾರೆ. ಸೊ ಅಲ್ಲಿಂದ ಇನ್ನೊಂದು ಬಸ್ನ ಹತ್ತಿಸ್ತಾರೆ ನಿಮಗೆ. ಸೊ ಆ ಬಸ್ ಬಂದು ಹೊರನಾಡಿಗೆ ಹೋಗುವಂಥದ್ದು. ಸೊ ಸ್ಟ್ರೈಟ್ ವೇ ಕನೆಕ್ಟಿವಿಟಿ ಇಲ್ಲ ಶೃಂಗೇರಿ ಆಗಲಿ ಹೊರನಾಡಿಗಾಗಲಿ. ಸೊ KSRTC ಕೂಡ ಯಾವುದು ಕೂಡ ಸ್ಟ್ರೈಟಾಗಿ ಧರ್ಮಸ್ಥಳದಿಂದ ಹೋಗೋದಿಲ್ಲ. ಸೊ ನೀವು ಗಮನಿಸ್ತಾ ಇರ್ಬೋದು, ನಾವು ಇವಾಗ ಬಳ್ಳಾರಿ ಗಾಡಿ ಹತ್ತಾ ಇರೋದು. ಯಾವುದೇ ಗಾಡಿ ಇಲ್ಲಿಂದ ಚಿಕ್ಕಮಗಳೂರಿಗೆ ಯಾವುದು ಹೋಗ್ತೋ ಸೊ ಅದೆಲ್ಲವೂ ಕೂಡ ಹತ್ಬೋದು. ನೀವು ಕೊಟ್ಟಿಗೆರೆ ಹೋಗಿ ಇಳಿಬೇಕಾಗುತ್ತೆ. ಸೊ ನಾವೀಗ ಬಳ್ಳಾರಿ ಗಾಡಿ ಹತ್ತುತ್ತಾ ಇದ್ವಿ. ಸೊ ಇದು ಬಂದು ಚಿಕ್ಕಮಗಳೂರು ಮೇಲೆ ಹೋಗುವಂಥದ್ದು. ಸೊ ಆದ್ದರಿಂದ ನಾವು ಈ ಗಾಡಿನ ಹತ್ತುತ್ತಾ ಇರೋದು. ಸೊ ಇದು ಬಂದು ಈಗ 6:15 ಟೈಮ್ ಆಗಿರೋಂಥದ್ದು. ಸೊ ಜಸ್ಟ್ 6:15ಗೆ ನಾವು ಹತ್ತಿದ್ದೀವಿ. ಸೊ ನೀವು ಗಮನಿಸ್ತಾ ಇರ್ಬೋದು, ನಾವು ಬಸ್ಸಲ್ಲಿ ಹೊರಟಿದ್ದೀವಿ ಈಗಾಗಲೇ. ಸೊ ಒನ್ಸ್ ಅಗೇನ್ ಈ ದರ್ಶನ ಬಂದು ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು ಧರ್ಮಸ್ಥಳದಲ್ಲಿ. ಸೊ ಈಗ ಬಂದು ನಾವು ಹೊರನಾಡಿಗೆ ಹೋಗ್ತೀವಿ. ಸೊ ಇಲ್ಲಿಂದ ಬಂದು ಏನಂದರೆ ಕೊಟ್ಟಿಗೆಹಾರಕ್ಕೆ ನಾವು ಟಿಕೆಟ್ನ ತೊಗೊಂಡಿದ್ದೀವಿ. ಸೊ ಕೊಟ್ಟಿಗೆಹಾರಕ್ಕೆ ಹೋಗಿ ಕೊಟ್ಟಿಗೆಹಾರದಿಂದ ನೀವು ಬಂದು ನೆಕ್ಸ್ಟು ಇದೆ ಹೊರನಾಡಿಗೆ ಬಸ್ ಹತ್ತಬೇಕಾಗುತ್ತೆ. ಇಲ್ಲ ಸೆಕೆಂಡ್ ಆಪ್ಷನ್ ಬಂದು ಬಜೆಗಳಿಂದ ಹತ್ಬೋದು. ಇಲ್ಲ ಚಿಕ್ಕಮಗಳೂರಿಗೆ ಹೋಗಿ ಹತ್ಬೋದು. ಸಾಕಷ್ಟು ದೂರ ಆಗುತ್ತೆ, ಬಜೆಗಳಿಗೂ ಕೂಡ ದೂರ ಆಗುತ್ತೆ. ಕೊಟ್ಟಿಗೆಹಾರ ಬಂದು ಹೋಗ್ಬೋದು ಆರಾಮಾಗಿ. ಸೊ ಇದು ಬಂದು ಅರೌಂಡ್ 1 hour ಅಂತ ಹೇಳಿದ್ರು, ಪ್ರಿಡಿಕ್ಟೆಡ್ 1 hour. ಸೊ ನಿಮಗೆ ಹೋಗ್ತಾ ವಿಶ್ವಲ್ಸ್ನು ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಸೊ ಲೆಟ್ಸ್ ಎಂಜಾಯ್ ದಿ ವಿಶ್ವಲ್ಸ್.
ಸೊ ಟೈಮ್ ಆಗಿದೆ ಈಗ 6:52. ಸೊ ನಾವು ಆಗಲೇ ಬಿಟ್ಟು ಸುಮಾರು ಒಂದು 10 ನಿಮಿಷ ಆಗಿದೆ ಅಷ್ಟೇ. 6:40ಕ್ಕೆ ಬಸ್ ಹತ್ತಿದ್ದು. ಸೊ 6:40 ಈಗ 10 ನಿಮಿಷ ಆಗಿರೋವಂಥದ್ದು. ಸೊ ರೋಡ್ ಬಂದು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಇದೆಲ್ಲ. ಸೊ ಸ್ವಲ್ಪ ಇಲ್ಲೆಲ್ಲ ಗಾಡಿಗಳು ಸ್ವಲ್ಪ ಸ್ಲೋ ಹೋಗ್ತಿವೆ, ಬಟ್ ಹೋಗ್ತಾ ರೋಡು ಚೆನ್ನಾಗಿದೆ. ಸಿಂಗಲ್ ರೋಡಿಂದ ಡಬಲ್ ರೋಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ಅದಕ್ಕೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಬಟ್ ಎನಿವೇಸ್ ಮುಂದೆ ಹೋಗ್ತಾ ರೋಡು ತುಂಬ ಚೆನ್ನಾಗಿದೆ ಅಂತಲೇ ಹೇಳಿದ್ರು. ಸೊ ಲೆಟ್ಸ್ ಎಂಜಾಯ್ ದ ಟ್ರಿಪ್. ಜಸ್ಟ್ ನಾವು ಕೊಟ್ಟಿಗೆಹಾರಕ್ಕೆ ಬಂದಿದ್ದೀವಿ. ಸೊ ಇದು ಬಂದು ತುಂಬಾ ಒಂದು ಚಿಕ್ಕ ಬಸ್ ಸ್ಟ್ಯಾಂಡ್ ಅಷ್ಟೇ, ಜಸ್ಟ್ ಒಂದು 4-5 ಬಸ್ ನಿಲ್ಲೋ ಥರ ಒಂದು ಬಸ್ ಸ್ಟ್ಯಾಂಡ್ ಇದೆ. ಸೊ ಇಲ್ಲಿ ಯಾವ ಥರ ಅಂದರೆ ನೀವು ಕೊಟ್ಟಿಗೆಹಾರಕ್ಕೆ ಬಂದು ಲೈಕ್ ಬೇರೆ ಕಡೆ ಬೆಂಗಳೂರು, ಮೈಸೂರು ಅಥವಾ ಬೇರೆ ಕಡೆ ಚಿಕ್ಕಮಗಳೂರಿಂದ ಬರೋ ಬಸ್ಸು ಹೊರನಾಡಿಗೆ ಹೋಗುತ್ತಲ್ಲ, ಸೊ ಆ ಥರ ಬಸ್ಗಳಿದ್ದರೆ ಹೊರನಾಡಿಗೆ ಹೋಗ್ತವೆ ಅಷ್ಟೇ, ಅದೆಲ್ಲ ಕೊಟ್ಟಿಗೆಹಾರದ ಮೇಲೆ ಹೋಗುವಂಥದ್ದು. ಸೊ ಬಾಕಿ ಬಂದು ನಿಮಗೆ ಡೈರೆಕ್ಟ್ ಬಸ್ ಇಲ್ಲಿಂದನೂ ಕೂಡ ಇಲ್ಲ. ಸೊ ನೀವು ಕರೆಕ್ಟಾಗಿ ಶಾರ್ಪ್ಗೆ 8:15 ಒಳಗಡೆ ಬಂದರೆ ನಿಮಗೆ KKB ಎಕ್ಸಸ್ ಸಿಗುತ್ತೆ. ಸೊ ಇದು ಬಂದು ಹೊರನಾಡಿಗೆ ಹೋಗುವಂಥದ್ದು. ಸೊ ಇದು ಈ ಕಡೆ ನೋಡಿ, ವಾಲ್ ಈ ಕಡೆ ಏನಿದೆ ಇದು ಪ್ರೈವೇಟ್ ಬಸ್ ನಿಲ್ಲುವಂಥ ಜಾಗ. ಸೊ
ಸೊ ನಾನು ನಿಮ್ಗೆ ತೋರಿಸ್ತೀನಿ ಇವಾಗ KK ಬಸ್ ಯಾವ ಥರದ್ದು. ಇದು KKB ಎಕ್ಸ್ಪ್ರೆಸ್. ಇದು ಡೈರೆಕ್ಟ್ ಹೊರನಾಡು ಕಳಸ ಹೊರನಾಡಿಗೆ ಹೋಗೋಂಥದ್ದು. ಸೊ 8:30 ನೆನ್ಪಿಟ್ಕೊಳ್ಳಿ ಶಾರ್ಪು. ಸೊ ನೀವು ಯಾವ ಥರ ಪ್ಲ್ಯಾನ್ ಮಾಡಬೇಕು ಅಂದರೆ, ಸೊ ನಾವು 8 ಗಂಟೆಗೆ ಬಂದಿದ್ದೀವಿ. ಸೊ 6:40ಗೆ ಬಿಟ್ಟಿದ್ದು 8. ಸೊ ಆಲ್ಮೋಸ್ಟ್ ನಿಮಗೆ 1-1.5 ಗಂಟೆ ತಾಸು ಜರ್ನಿ ಅಂತೂ ಇದ್ದೇ ಇದೆ. ಸೊ ಈಗ ನೀವು ನೋಡ್ತಾ ಇರ್ಬೋದು 8 ಗಂಟೆ ಆಗಿರೋಂಥದ್ದು ನಾವು ಬಸ್ ಹತ್ತಬೇಕಾರೆ ಈಗ. ಸೊ ಇದು ಬಂದು 8:15ಗೆ ಬಿಡುತ್ತೆ ಅಂತ ಡ್ರೈವರ್ ಹೇಳಿದ್ರು ನಮಗೆ. ಸೊ ಇದು ನೀವು ಗಮನಿಸ್ತಾ ಇರ್ಬೋದು ದೃಶ್ಯ, ಒಂದು ಸಣ್ಣ ಬಸ್ ಸ್ಟ್ಯಾಂಡ್ ಅಷ್ಟೇ. ಬಟ್ ಎಲ್ಲ ಥರದ ಬಸ್ಗಳು ಬಂದು ಹೊರನಾಡಿಗೆ ಹೋಗುವಂಥದ್ದು. ಸೊ ಇಲ್ಲಿಂದ ಬಂದು ಕನೆಕ್ಟ್ ಆಗುತ್ತೆ. ಸೊ ಆ ಥರ ಬಸ್ ಸಿಕ್ಕಿದ್ರೆ ನಿಮ್ಮ ಅದೃಷ್ಟಕ್ಕೆ ನೀವು ಹೋಗ್ಬೋದು. ಇಲ್ಲ ಅಂದರೆ ನೀವು ಈ ಥರ ಪ್ರೈವೇಟ್ ಬಸ್ ಇದೆ, ಪ್ರೈವೇಟ್ ಬಸ್ಸಲ್ಲಿ ಹೋಗ್ಬೋದು. ಸೊ ಇದು ಬಂದು ಫಸ್ಟ್ ಬಸ್ 8:15ಗೆ. ಸೊ ಅಕಸ್ಮಾತ್ ನಿಮಗೆ ಶೃಂಗೇರಿ ಕವರ್ ಅಪ್ ಮಾಡಬೇಕು ಅಂದರೆ ಸೊ ಬೆಸ್ಟ್ ಪಾಸಿಬಲ್ ಟೈಮಿಂಗ್ಸ್ ಇದೇನೆ. ಸೊ ಒಂದು 6:15ಗೆ ನೀವು ಧರ್ಮಸ್ಥಳ ಬಸ್ ಹತ್ತಿ ಒಂದು 8 ಗಂಟೆ ಒಳಗಡೆ ನೀವು ಕೊಟ್ಟಿಗೆಹಾರಕ್ಕೆ ಬಂದು ತಲುಪಿದ್ರೆ ಸೊ ನೀವು ಇಲ್ಲಿಂದ ಒಂದು 8:15ಗೆ ಗಾಡಿ ಬಿಡೋಂಥದ್ದು. ಇದು KKB ಎಕ್ಸ್ಪ್ರೆಸ್ ಏನಿದೆ ಇದು. ಸೊ ಇಲ್ಲೆಲ್ಲ ಒಂದು ಪಾಪ್ಯುಲರ್ ಇದೆ KKB ಎಕ್ಸ್ಪ್ರೆಸ್ಸು. ಸೊ ಜಾಸ್ತಿ ರೂಟ್ಸ್ ಏನಿಲ್ಲ, ಯಾಕಂದರೆ ಫುಲ್ ಘಾಟ್ ಸೆಕ್ಷನ್ ಆಗಿರೋದ್ರಿಂದ ಜಾಸ್ತಿ ಜನ ಓಡಾಡೋದು ಕಮ್ಮಿ ಆಗಿರೋದ್ರಿಂದ ಸೊ KSRTCಗಳು ಅಷ್ಟಾಗಿ ಆಪ್ರೇಟ್ ಮಾಡೋದಿಲ್ಲ ಇಲ್ಲಿ. ಸೊ ಏನಂದರೆ ಅದೇ ಲಾಂಗ್ ಕನೆಕ್ಟಿವಿಟಿ ಬೆಂಗಳೂರಿಲ್ಲ ಮೈಸೂರಿಂದ ಯಾವ್ದು ಬರುತ್ತೆ ಸೊ ಆ ಗಾಡಿಗಳು ಮಾತ್ರ ಬಂದು ಈ ಕೊಟ್ಟಿಗೆಹಾರಕ್ಕೆ ಬಂದು ಹೋಗ್ತವೆ. ಸೊ ಅದರ್ವೈಸ್ ನಿಮಗೆ ಇಲ್ಲಾಂದರೆ ಇಲ್ಲಿಂದ ಚಿಕ್ಕಮಗಳೂರು ಬೇರೆ ಬೇರೆ ರೂಟಿಗೆ ಬಸ್ ಇದೆ. ಹೊರನಾಡಿಗೆ ಬಂದು ಸ್ವಲ್ಪ ಸ್ಕ್ಯಾಸಿಟಿ ಇದೆ ಅಂತಲೇ ಹೇಳಬೇಕು ಈ ರೂಟ್ಗೆ. ಹಾಗೆಯೇ ಇಲ್ಲಿ ನೋಡ್ಬೋದು ಯಾವುದೋ ಒಂದು ಬಸ್ಸು ಹೊರಡ್ತಾ ಇದೆ ಬಸ್ ಸ್ಟ್ಯಾಂಡಿಗೆ ಬಂದು. ಸೊ ನಮ್ಮ ಬಸ್ಸು ಆಲ್ರೆಡಿ ಹೊರಟೋಯ್ತು. ಸೊ ಈಗ ಬಂದು ಯಾವುದೋ ಒಂದು ಬಸ್ ಬಂತು, ಈಗ ಜಸ್ಟ್ ಹೋಗ್ತಾ ಇದೆ. ಸೊ ನಾವು ಬಸ್ ಹತ್ತಿದ್ವಿ. ಸೊ ಬಸ್ಸು ಇನ್ನೇನು ಹೊರಡೋ ಸಮಯ. ಸೊ ಕಂಡಕ್ಟರ್ ಬಂದು ಒಂದು ಇನ್ಸ್ಟ್ರಕ್ಷನ್ ಕೊಟ್ಟರು, ಸೊ ಕವರ್ಗಳನ್ನ ರೆಡಿ ಇಟ್ಕೊಳ್ಳಿ, ಬಿಕಾಸ್ ಟೋಟಲ್ ಘಾಟ್ ಸೆಕ್ಷನ್ ಇದು ನೆಕ್ಸ್ಟ್ ಮುಂದೆ. ಸೊ ಹಾಗಾಗಿ ವಾಮಿಟ್ ಯಾರ್ಯಾರಿಗೆಲ್ಲ ಬರುತ್ತೆ ಟ್ರಾವೆಲ್ ಮಾಡ್ಬೇಕಾದ್ರೆ ಸೊ ಅವ್ರು ಬಂದು ಒಂದು ಕವರ್ನ ಮರೀದೇ ಇಟ್ಕೊಳ್ಳಿ ಅಂತ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟರು. ಸೊ ಸಾಕಷ್ಟು ಜನ ಇಟ್ಕೊಂಡಿಲ್ಲ. ಸೊ ಇನ್ಫ್ಯಾಕ್ಟ್ ನಾನು ನನ್ನ ಬ್ರದರ್ ಪಕ್ಕದಲ್ಲೇ ಕೂತಿರೋದು. ಸೊ ಅವ್ರಿಗೂ ಕೂಡ ಸ್ವಲ್ಪ ವಾಮಿಟಿಂಗ್ ಇರಿಟೇಷನ್ ಇರೋದ್ರಿಂದ ಕೂತಿದ್ದಾರೆ ಕಿಟಕಿ ಹತ್ರ. ಸೊ ಇನ್ನೇನು ನಾವು ಕೊಟ್ಟಿಗೆಹಾರ ಬಿಟ್ಟು ಹೊರನಾಡು ಕಡೆಗೆ ಹೊರಟಿದ್ದೀವಿ. ಸೊ ನೋಡೋಣ ಯಾವ ಥರ ಇದೆ ಜರ್ನಿ ಅಂತ. ಐ ಥಿಂಕ್ ಡ್ರೈವರು ಹೇಳಿದ ಪ್ರಕಾರ ನಮಗೆ ಇದು ಬಂದು ಸುಮಾರು ಒಂದು 2 ತಾಸು, ಅಂದರೆ ಈಗ ನಾವು 8:15ಗೆ ಬಿಟ್ಟರೆ ಒಂದು 10 ಗಂಟೆಗೆ ನಾವು ತಲುಪ್ತೇವೆ. 2-2.5 ಅವರ್ಸ್ ಜರ್ನಿ ಇದ್ದೇ ಇರುತ್ತೆ ಅಂತ ಹೇಳಿದ್ರು. ಸೊ ಐ ಥಿಂಕ್ ನೋಡೋಣ 2.5 ಅವರ್ಸ್ ಜರ್ನಿ ಯಾವ ಥರ ಆಗುತ್ತೆ ಅಂತ. ಬಟ್ ಇನ್ನೊಂದು ಏನಪ್ಪ ಅಂದರೆ ಫುಲ್ಲು ನೋಡಪ್ಪ ಈ ಚಿಕ್ಕ ಪಾಪು ಬೇರೆ ಇಲ್ಲಿ ಬಂದಿದೆ. ಸೊ ಎಷ್ಟು ಕ್ಯೂಟ್ ಆಗಿದೆ ಅಂತ ಹೇಳ್ಬೇಕು ಈ ಪಾಪು. ಸೊ ಇದು ಕೂಡ ಜರ್ನಿ ಮಾಡುತ್ತೆ. ಸೊ ಇದು ಆ್ಯಕ್ಚುಲಿ ಪ್ರೀವಿಯಸ್ ಬಸ್ಸಲ್ಲೂ ಬಂದಿತ್ತು ಈ ಪಾಪು. ಫುಲ್ ಎನರ್ಜಿ ಇದೆ ಈ ಪಾಪುಗೆ. ಆ್ಯಕ್ಚುಲಿ ಘಾಟ್ ಸೆಕ್ಷನಲ್ಲಿ ತುಂಬ ಜನ ಕೂತಿದ್ರು ಈ ಪಾಪು ಫುಲ್ ಎನರ್ಜಿ. ಸೊ ನೋಡೋದಕ್ಕೆ ಖುಷಿನೇ ಆಗುತ್ತೆ. ಸೊ ನಾವೀಗ ಹೊರನಾಡು ಕಡೆ ಹೊರಟಿದ್ದೀವಿ. ಸೊ 8:15. ಸೊ ನೋಡ್ತಾ ಇರ್ಬೋದು ದೃಶ್ಯ ಫುಲ್ಲು ಘಾಟು. ನಾವು ಬೆಟ್ಟ ಹತ್ತಿ ಇಳಿಬೇಕು. ಸೊ ಇಲ್ಲಿ ಆ್ಯಕ್ಚುಲಾಗಿ ಶೂಟ್ ಮಾಡ್ಬೇಕಾದ್ರೆ ಸ್ಲಿಪ್ ಆಗೋದೆ ನಾನು. ಸೊ ಅದಕ್ಕೋಸ್ಕರ ಜಾಸ್ತಿ ತೀರಾ ಟರ್ನ್ಸ್ ಇರೋದ್ರಿಂದ ನಾನು ವಿಡಿಯೋ ಮುಂದಕ್ಕೆ ಮಾಡೋಕ್ಕೆ ಹೋಗಲಿಲ್ಲ. ಟೈಮ್ ಬಂದು ನಿಮಗೆ ತೋರಿಸ್ಬಿಡ್ತೀನಿ ವಾಚಲ್ಲಿ. ಸೊ 10 ಎಷ್ಟಾಗಿದೆ 10:08 ಆಗಿರೋಂಥದ್ದು ಟೈಮು. ಸೊ 8:15ಗೆ ಬಿಟ್ಟರೆ ನೀವು 10 ಗಂಟೆಗೆ ಈಸಿಯಾಗಿ ಬರ್ಬೋದು. 1-1.5 ಗಂಟೆ ಜರ್ನಿ. ಸೊ ಇಲ್ಲಿ ಬಂದು ನಿಮಗೆ ಎಲ್ಲ ಥರದ ವ್ಯವಸ್ಥೆ ಇದೆ, ಟಾಯ್ಲೆಟ್ ಬಾತ್ರೂಮ್ ಎಲ್ಲ ವ್ಯವಸ್ಥೆ ಇದೆ. ಸೊ ಹಾಗೆಯೇ ನಿಮಗೆ ಏನಿದೆ ಲಗೇಜ್ ರೂಮ್ ಎಲ್ಲ ಕೂಡ ವ್ಯವಸ್ಥೆ ಇದೆ. ಸೊ ಎಲ್ಲ ಬಿಟ್ಟು ನೀವು ಸಿಂಪಲಾಗಿ ಬೆಳಗ್ಗೆ ಬಂತು ಅಂದರೆ ನೀವು ಈಸಿಯಾಗಿ ದರ್ಶನ ಮಾಡಿ ಹೋಗ್ಬೋದು. ಹೋಟೆಲ್ ವ್ಯವಸ್ಥೆ ದೇವಸ್ಥಾನದ ಮೇಲಿದೆ. ಸೊ ಅಲ್ಲಿ ಕೂಡ ನೀವು ಹೋಗಿ ಊಟ ಮಾಡ್ಬೋದು. ಸೊ ಹಾಗೆಯೇ ಇಲ್ಲಿಂದ ಶೃಂಗೇರಿಗೆ ಹೋಗಬೇಕು ಅನ್ನೋರಿಗೆ ಸೊ ಯಾವ ಥರ ಅಂದರೆ 6:15ಗೆ ನೀವು ಧರ್ಮಸ್ಥಳ ಬಿಟ್ಟರೆ ನೀವು 10:15ಗೆ ಇಲ್ಲ ಇಲ್ಲಿ ಬರ್ತೀರಾ. ಸೊ 10:15 ಮೇಲೆ ನೀವು ದರ್ಶನ ಮಾಡಿ. ಇವತ್ತು ಆ್ಯಕ್ಚುಲಿ ನಮಗೆ ಏನಾಗಿದೆ ಅಂದರೆ 12 ಗಂಟೆಗೆ ಊಟ ಹಾಕಿದ್ರು. ಸೊ ಊಟ ಮುಗಿಸ್ಕೊಂಡು 12:45ಗೆ ಒಂದು ಬಸ್ ಇದೆ, ಅದು ಹತ್ತಿದ್ವಿ. ಸೊ ಅದು ಬಿಟ್ಟು ನಿಮಗೆ 2:15 ಕೂಡ ಬಸ್ ಇದೆ. ಸೊ 2:15, 4, 3, 4, 5 ಗಂಟೆ ಲಾಸ್ಟ್ ಬಸ್ಸು ಶೃಂಗೇರಿಗೆ. ಸೊ ಈ ಟೈಮಿಂಗ್ಸಲ್ಲಿದೆ. ಇಲ್ಲಿಂದ ಶೃಂಗೇರಿಗೆ ಅಪ್ರಾಕ್ಸಿಮೇಟ್ಲಿ 3 ಅವರ್ಸ್ ಕನ್ಫರ್ಮ್ ತೊಗೊಳುತ್ತೆ ಅಂತ ಹೇಳಿದರು. ಸೊ ಬಾಕಿ ಏನಿದೆ ನೀವು ಇಲ್ಲಿ ಲಾಡ್ಜಸ್ ಕೂಡ ಬುಕ್ ಮಾಡ್ಬೋದು. ಆನ್ಲೈನಲ್ಲಿ ಸಿಗುತ್ತೆ, ನೇತ್ರಾವತಿ ಆಗಿರ್ಬೋದು. ಇಲ್ಲಿ ಸಾಕಷ್ಟು ಲಾಡ್ಜಸ್ ಇದೆ, 2-3 ಲಾಡ್ಜು. ಸೊ ಅದು ಕೂಡ ನೀವು ಬುಕ್ ಮಾಡಿಬಿಟ್ಟು ಹೋಗ್ಬೋದು ರೂಮು. ಸೊ ಇನ್ನೂ ನಾವು ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸೊ ಅನ್ನಪೂರ್ಣೇಶ್ವರಿಯ ಅನುಗ್ರಹ ಎಲ್ಲರಿಗೂ ಇಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹೋಗಿ ಬರ್ತೀನಿ ಗೈಸ್, ಸಿಗ್ತೀನಿ ಮುಂದಿನ ಒಂದು ವೀಡಿಯೋದಲ್ಲಿ. ಅಂಟಿಲ್ ದೆನ್ ನಮಸ್ಕಾರ.